ತಾಯಿ ಪ್ರೀತಿಯ ಎಲ್ಲ ನನ್ನ ಆತ್ಮೀಯ ಮತಬಾಂಧವರೇ, ನಮ್ಮ ಕಾಂಗ್ರೆಸ್ ಪಕ್ಷದ ಪ್ರತಿನಿಧಿಗಳೇ ಹಾಗೂ ಇವತ್ತಿನ ದಿನ ನಮ್ಮೊಂದಿಗೆ ಬೆಳಿಗ್ಗೆ 9:30ಯಿಂದ ಕಾಯ್ಪೇಟೆಯ ಸುತ್ತಮುತ್ತಲು ಪ್ರಚಾರದಲ್ಲಿ ಭಾಗಿಯಾಗಿರುವಂತಹ ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲ ಕಾರ್ಯಕರ್ತರೇ, ಬಾಪೂಜಿ ಸಂಸ್ಥೆಯ ಸಿಬ್ಬಂದಿ ವರ್ಗದವರೇ ಮತ್ತು ಅಪಾರ ಸಂಖ್ಯೆಯಲ್ಲಿ ಸೇರಿರುವಂತಹ ನಮ್ಮ ಎಲ್ಲ ಶಾಮನೂರು ಕುಟುಂಬದ ಅಭಿಮಾನಿಗಳೇ, ಇವತ್ತು ಕೇವಲ 2 ದಿನ ಇದೆ. ನಾಳೆ 5 ಗಂಟೆಗೆ ಅಧಿಕೃತವಾಗಿ ನಾವು ಪ್ರಚಾರ ಮಾಡೋ ಹಾಗಿಲ್ಲ. ನೀನೇ ಇದ್ರು ಡೋರ್ ಟು ಡೋರ್ ಕ್ಯಾನ್ವಸಿಂಗಿಗೆ ಸ್ಲಿಪ್ ಕೊಡೋದೇನಿದೆ ಅದೆಲ್ಲ ನಾಳೆ 5 ಗಂಟೆ ಒಳಗೆ ಮುಗಿಸ್ಕೋಬೇಕಾಗತ್ತೆ. ಅದಾದ ನಂತರ ಗುರುವಾರ 9ನೇ ತಾರೀಕು ಮತ ಚಲಾಯಿಸೋ ದಿನ. ಆದ್ರಿಂದ ಇರುವಂತಹ ಎಲ್ಲ ಮುಖಂಡರಿದ್ದೀರ, ಬಸವೇಶ್ವರ ಸರ್ಕಲ್ ನಲ್ಲಿ ನಿಂತ್ಕೊಂಡು ಎಲ್ಲರೂ ಕಾಯಕವೇ ಕೈಲಾಸ ಅನ್ನೋ ಪ್ರವೃತ್ತಿನಲ್ಲಿ ನಾವು ಕೆಲಸ ಮಾಡ್ಬೇಕಾಗಿದೆ. ಇನ್ನೂ ಹೆಚ್ಚಿನ ರೀತಿಯಲ್ಲಿ ಸಮರ್ಥ ಬಗ್ಗೆ ನಾನು ಏನು ಜಾಸ್ತಿ ಹೇಳ್ಬೇಕಾಗಿಲ್ಲ. ಈ ತಾನೇ ನಾಗರಾಜ್ ಅವರು ಹೇಳಿದ್ರು, ನಿಮ್ಮೆಲ್ಲರ ಮೊಮ್ಮಗ ಇದು ಹಾಗೆ ಅವರು ಅಂತ. ಮೊಮ್ಮಗ ಅಂದ್ರೆ ಇನ್ನೂ ಜಾಸ್ತಿ ಪ್ರೀತಿ ಇದೆ ಎಲ್ಲರಿಗೂ. ಅಪ್ಪಾಜಿ ಅವರು ನನ್ಗೆ ನೆನಪಿರೋ ಹಾಗೆ ಇಲ್ಲಿರುವಂತಹ ಎಲ್ಲ ಅಂಗಡಿಯವ್ರಿಗೆ ಗೊತ್ತಿದೆ, ದೀಪಾವಳಿ ಹಬ್ಬಕ್ಕೂ ಮುಂಚೆ ಅಂಗಡಿ ಪೂಜೆಗೆ ಪ್ರತಿಯೊಂದು ಅಂಗಡಿಗೂ ಒಳಗೆ ಇಳಿದು ಹೋಗಕ್ಕಾಗ್ಲಿಲ್ಲ ಅಂದ್ರೂ ಕಾರ್ನಲ್ಲೇ ಕುತ್ಕೊಂಡು ಬಂದು ಮಂಗಳಾರತಿ ತಗೊಂಡು ಹೋಗಿದ್ದಾರೆ. ಹೌದ್ರಾ? ಏರಿಯಾದಲ್ಲಿ ಪೂರ್ತಿ ಹಳೆ ಊರ್ನಲ್ಲಿ ಹೋಗಿದ್ದಾರೆ. ಅದಾದ ನಂತರ ದೇವಸ್ಥಾನಕ್ಕೆ, ಹೌದ್ರಿ, ಅದಾದ ನಂತರ ಬೆಂಗಳೂರಲ್ಲಿ ಹಾಸ್ಪಿಟಲ್ ಅಡ್ಮಿಟ್ ಆದ್ರು. ಸೊ ಅವ್ರಿಗೆಲ್ಲೋ ಮನ್ಸಿನಲ್ಲಿ ಅದು ಆಸೆ ಇತ್ತು, ನಾನು ಎಲ್ಲ ದೀಪಾವಳಿ ಹಬ್ಬದ ಪೂಜೆ ಇಷ್ಟು ವರ್ಷ 95 ವರ್ಷ ಆದ್ರೂ ಮಿಸ್ ಮಾಡಿಲ್ಲ, ಈ ಬಾರಿ ಹೋಗ್ಲೇಬೇಕು. ಎಲ್ಲ ದೇವರ ಆಶೀರ್ವಾದ. ನಮ್ಗೆ ಕಾಶಿ ಇದ್ದಂಗಿದೆ, ದಕ್ಷಿಣ ಕಾಶಿ ನಂಗೆ. ನಮ್ಮ ದಾವಣಗೆರೆ ದಕ್ಷಿಣ ಕ್ಷೇತ್ರ ಅನ್ನೋದು ಇಲ್ಲಿರುವಂತಹ ಎಲ್ಲ ಸಮಾಜದವರಿಗೂ ಅಪ್ಪಾಜಿಯವರು ಒಂದಲ್ಲ ಒಂದು ರೀತಿಯಲ್ಲಿ ಕೊಡುಗೆ ಕೊಟ್ಟಿದ್ದಾರೆ. ದೇವಸ್ಥಾನ ಇರ್ಬೋದು, ನಿಮ್ಮ ಸಮುದಾಯ ಭವನ ಇರ್ಬೋದು, ಹಾಸ್ಟೆಲ್ ಇರ್ಬೋದು, ಯಾವುದೇ ಒಂದು ಸಣ್ಣ ಸಮಾಜ ದೊಡ್ಡ ಸಮಾಜ ಅಂತ ನೋಡಿಲ್ಲ. ಬಂದಿರೋರಿಗೆ ಎಲ್ಲರಿಗೂ ಅಪ್ಪಾಜಿಯವರು ಕೊಡುಗೆ ಕೊಟ್ಟಿದ್ದಾರೆ. ಯಾಕಂದ್ರೆ ಅಪ್ಪಾಜಿಯವ್ರದ್ದು ಆ ರೀತಿಯ ಒಂದು ಭಾವನೆ ಇತ್ತು, ಎಲ್ಲರನ್ನು ಸಮಾನವಾಗಿ ಕಾಣುವಂಥದ್ದು. ಇವತ್ತಿನ ದಿನ ಒಂದು ನಿರ್ಣಾಯಕ ಚುನಾವಣೆ ಇದೆ. ವಾಟ್ಸ್ಆಪ್ ರೀಲ್ಸ್ ಅವನ್ನ ನೋಡ್ಬಿಟ್ರೆ ಇಲ್ಲದ ಸಲ್ಲದೆಲ್ಲ ಕಂಪ್ಯಾರಿಸನ್ಸ್ ಬರ್ತಾ ಇದೆ. ಚುನಾವಣೆನ ಯಾವ ರೀತಿಯಲ್ಲಿ ನಾವು ತಗೊಂಡು ಹೋಗ್ಬೇಕು, ಯಾವ ರೀತಿ ಅಪ್ಪಾಜಿಯವ್ರನ್ನ ನಾವೆಲ್ಲರೂ 5 ವರ್ಷಕ್ಕೆ ಆಯ್ಕೆ ಮಾಡಿದೀವಿ. ಈ 3 ವರ್ಷದ ಅವಧಿ ಮುಗಿದಿದೆ, ಇನ್ನು ಉಳಿದಿರೋದು 2 ವರ್ಷ. ಆದ್ರಿಂದ ಅಪ್ಪಾಜಿಯವರ ಕ್ಷೇತ್ರ ನಮ್ಮ ದಾವಣಗೆರೆ ದಕ್ಷಿಣ ಅನ್ನೋದು ಕಾಂಗ್ರೆಸ್ನ ಭದ್ರಕೋಟೆ. ಸೊ ಈ ಭದ್ರಕೋಟೆಯನ್ನ ನಾವು ಯಾವುದೇ ಬೇರೆ ಪಕ್ಷಕ್ಕೆ ಬಿಟ್ಕೊಡ್ಬಾರ್ದು. ಸೊ ಈ ಬಾರಿ ಚುನಾವಣೆಯನ್ನ ನಾವು ಇನ್ನೂ ಹೆಚ್ಚಿನ ಜಿದ್ದಿನಲ್ಲಿ ಮಾಡ್ಬೇಕಾಗಿದೆ. ಹೆಚ್ಚಿನ ಬಹುಮತ ಅಪ್ಪಾಜಿಗೆ ಏನ್ ಬಂದಿದೆ ನೋಡ್ರಿ, ದೇವರು ಗಂಟೆ ಶಬ್ದ ಆಯ್ತು. ಅಪ್ಪಾಜಿಗೆ ಏನ್ ಲೀಡ್ ಕೊಟ್ಟಿದ್ದೀರ ನೀವೆಲ್ಲರೂ ಹೋರಾಟ ಮಾಡಿ ಇನ್ನೂ ಹೆಚ್ಚಿನ ರೀತಿ ನೀವು ಮಾಡಿದ್ರೆ ಅದು ಅಪ್ಪಾಜಿಯವರಿಗೆ ಸಲ್ಲಿಸುವಂತಹ ಒಂದು ಧನ್ಯವಾದ ಅಂತ ನಾನು ಕೂಡ ಭಾವಿಸ್ತೀನಿ. ನಿಮಗೆಲ್ಲರಿಗೂ ಶುಭಾಶಯಗಳು ಹೇಳಿ ನನ್ನ ಮಾತು ಮುಗಿಸ್ತೀನಿ. ಕ್ರಮ ಸಂಖ್ಯೆ 3 ಹಸ್ತದ ಗುರುತು.